ಹಾ. ಈ ಕೊಂಬು ಕೊಂಬು ಕೆಳಕ್ ಹೋಗ್ಬೇಕು ಹಿಂಗೆ ಹಿಂಗ್ ತಿರುಗ್ಬೇಕು. ಹಾ ಹಾ ಪ್ರತಿ ರೈತರು ತೋಟ ಇದ್ದಾರಾಗ್ಲಿ ಗದ್ದಿದ್ದಾರಾಗ್ಲಿ ಪ್ರತಿ ಒಂದು ಮನೆಗೆ ಒಂದು ಆಕಳು ಕಟ್ಕೊಂಡು ತೋಟದಾಗ ಬಿಟ್ರೆ ಅದರಷ್ಟು ಒಳ್ಳೆ ಬಂದ್ಮೇಲಿಂದ ನಾವು ಹೊರಗೆ 60 ರೂಪಾಯಿಗೆ ಮಾರಾಟ ಮಾಡೋದು. ಶಬಾಷ್. ಆಮೇಲೆ ಪನ್ನೀರ್ ಪನ್ನೀರ್ಗೆ ಜಾಸ್ತಿ ಯೂಸ್ ಮಾಡಿ ಮಾರಿದೀವಿ. ಮನೇಲಿ ಮಾಡ್ತೀರಣ್ಣ ಪನ್ನೀರ್. ಮತ್ತೆ ನಾನು ಹರ್ಷದ್, ನೀವು ನೋಡ್ತಿರೋಂಥದ್ದು ಅರುವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಬಂಧುಗಳೇ, ನಾನು ಇವತ್ತು ಬಂದಿರ್ತಕ್ಕಂಥ ನಮ್ಮ ಪ್ರಸಾದಣ್ಣ ಕಬ್ಬಳ ಅನ್ನೋ ಒಂದು ಗ್ರಾಮ ಇದೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ. ಇವರು ನಮ್ಮ ಜಿಲ್ಲಾ ರೈತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಸು ಸಾಕಾಣಿಕೆಯಲ್ಲಿ ಎತ್ತಿದ ಕೈ ಕಂಡ್ರೆ. ದೂರದ ಗುಜರಾತಿಗೆ ಹೋಗಿ ಅವರು ಹಸುಗಳನ್ನ, ಅದು ಗಿರ್ ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಹೈನುಗಾರಿಕೆ ಮಾಡ್ತಿದಾರಲ್ಲ, ಎಕ್ಸ್ಟ್ರಾರ್ಡಿನರಿ. ನೀವು ನಂಬ್ತಿಲ್ಲ ಗೊತ್ತಿಲ್ಲ, ಲೋಕಲ್ ಗಿರ್ ಹಸುಗಳು ತಂದಿಲ್ಲ ಇವರು, ಪ್ಯೂರ್ ಹಸುಗಳನ್ನ ಹಳ್ಳಿಗೆ ಹೋಗಿ ವಿಸಿಟ್ ಮಾಡಿದಾರ್ರಿ. ಎಲ್ಲಿ ಒಳ್ಳೆ ಹಸುಗಳು ಸಿಗ್ತಾವಲ್ಲ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. 100-150 ದಿನ ಅಲ್ಲೇ ಕಳೆದಿದ್ದಾರೆ ಗುಜರಾತ್ ಆ ಕಡೆ ಭಾಗದಲ್ಲಿ. ಅಂತ ಒಳ್ಳೆ ಹಸುಗಳನ್ನ, ಅದು ಗಿರ್ ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ವ್ಯವಸಾಯಕ್ಕೆ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಆಗಿರುವಂತವ್ರು ನಮ್ಮ ಪ್ರಸಾದಣ್ಣ ನಮ್ಮ ಹಿಂದೆಗಡೆ ಇದ್ದಾರೆ. ಅವ್ರ ಹತ್ರ ಏನೆಲ್ಲ ಮಾಹಿತಿ ಇದೆ ಅವೆಲ್ಲ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಗಿರ್ ಹಸುವಿನ ತುಪ್ಪ, ಪನ್ನೀರು ಏನೆಲ್ಲ ಇದೆ, ಯಾರಿಗ್ ಬೇಕೋ ಅದು ಮ್ಯಾನುಫ್ಯಾಕ್ಚರ್ ಎಲ್ಲ ಇವ್ರು ರೆಡಿ ಮಾಡಿ ಹೊರಗೆ ಕೊಟ್ಟಿರುವಂತ ಕೆಲವು ನಿದರ್ಶನಗಳು ನಮ್ಮ ಹಂಚ್ಕೊಂಡಿದ್ದಾರೆ. ಹಂಗಾಗಿ ಅವ್ರ ಹತ್ರನೇ ಇನ್ನಷ್ಟು ಮಾಹಿತಿ ಕೊಡಿಸ್ತಾ ಇದೀನಿ. ಲೇಟ್ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಪ್ರಸಾದ್ ಸರ್ ನಮಸ್ತೆ. ನಮಸ್ತೆ. ಅಂದ್ರೆ ಆರಾಮಿದ್ದೀರಿ? ತುಂಬಾ ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ, ನಮ್ಮ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದಲ್ಲಿ ಅತಿ ಹೆಚ್ಚು ದೇಸಿ ಹಸುಗಳಲ್ಲಿ ಆಗಿರುವಂತ ಗಿರ್ ತಳಿಯನ್ನ ನೀವು ಸಾಕೊಂಡು ಬರ್ತಾ ಇರೋಂಥದ್ದು ಒಂದು ಮೊದಲನೇದಾಗಿ ನಾನು ತುಂಬಾ ಹೆಮ್ಮೆ ಪಡ್ತಾ ಹೇಳಕ್ ಇಷ್ಟಪಡ್ತೀನಿ. ಪ್ರಸಾದಣ್ಣ, ಏನಿದೆ ಗಿರ್ ಹಸುಗಳನ್ನೇ ಆಯ್ಕೆ ಯಾಕೆ ಮಾಡಿದ್ರೆ? ಬೇರೆ ಹಸುಗಳು ಸಾಕ್ಬೋದಿತ್ತು. ಇಲ್ಲ, ನಮ್ಮ ದೇಶೀಯ ಹಸುಗಳು ಸಾಕ್ಬೇಕನ್ನೋದು ಒಂದಿತ್ತು ನನಗೆ. ಆಮೇಲೆ ಮೊದಲು ನಮ್ಮ ತಂದೆ ಇರಕರ ಈ ದೇಶೀಯ ಹಸುಗಳು ಎಮ್ಗಳೆಲ್ಲ ಮಧ್ಯದಾಗ 25 ವರ್ಷ ಗ್ಯಾಪ್ ಬಂದ್ಬಿಡ್ತು ನಮ್ಗೆ. ಆಮೇಲೆ ನಾನು ಯೂಟ್ಯೂಬ್ ನಾಗ ಎಲ್ಲ ನೋಡಿ ಗಿರ್ ಹಸುಗಳು ತರ್ಬೇಕಂತ ಹೇಳಿ ಇಲ್ಲೆಲ್ಲ ಅಡ್ಡಾಡಿದ್ದೆ ನಾನು. ಇಲ್ಲಿ ಯಾಕೆ ರೇಟ್ ಜಾಸ್ತಿ ಆತ ಅಂತ ಹೇಳಿ ಅಲ್ಲೇ ಗುಜರಾತ್ ಹೋಗಿ ಗುಜರಾತಿಗೆ ಹೋಗಿ ನೀವು ನಿಮ್ ಸ್ನೇಹಿತರು ಹೋಗಿ ಆಯ್ಕೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರಿ ಗುಜರಾತ್ ಕಡೆ ಹೋದ? ಸುಮಾರು 4-5 ದಿನ ಉಳ್ಕೊಂಡ್ವಿ ಅಲ್ಲಿ. ಉಳ್ಕೊಂಡು ಹಳ್ಳಿ ಹಳ್ಳಿ ಅಡ್ಡಾಡಿ. ಸಂತೆ ಎಲ್ಲ ಹೋಗ್ತಿದ್ದಲ್ಲ ಗುಜರಾತ್? ಏನಾದ್ರು ಸಂತೆಗೆ ಎಲ್ಲಿ ಹೋಗಿಲ್ಲ. ಎಲ್ಲಾ ಈ ನಾವ್ ಹೋಗತ್ಗೆಲ್ಲ ಆಡಕ್ ಬಿಡೋರು, ಸೀದಾ ಹೊಲಗೊಳಗ್ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ. ಇಡ್ಸಿದ್ರೆ ಓಕೆ, ಇಲ್ಲಾಂದ್ರೆ ಬಂದ್ಬಿಡ್ತಿದ್ವಿ. ನಿಮ್ದು ಭಾರಿ ಚೆನ್ನಾಗಿತ್ತು. ಒಳ್ಳೆ ಬಿಸಿಲು ಟೈಮ್ನಾಗೆ ಗುಜರಾತ್ ಅಲ್ಲಿ ಕೇಳ್ಬೇಕಾ, ಈ ತರ ಆಯ್ಕೆ ಮಾಡ್ಕೊಂಡ್ ಬಂದಾರ. ದಾವಣಗೆರೆಯಲ್ಲಿ ನಿಮ್ಗೆ ಕ್ರಾಸ್ ಬೀಡ್ ಸಿಗೋದಲ್ವಾ, ಪ್ಯೂರ್ ಸಿಗ್ತಿರ್ಲಿಲ್ಲ? ಇಲ್ಲ, ಪ್ಯೂರ್ ಅಂತ ಅವ್ರಿಗೆ ಇಷ್ಟ ಇದ್ದವು ಕೊಡ್ತಿದ್ದಿಲ್ಲ. ಮೇನ್ ಅವ್ರಿಗೆ ಬ್ಯಾಡ ಅನ್ನೋ ಹಾಕೋ ಕೊಟ್ಬಿಡೋರು, ಬೇಕನ್ನ ಹಾಕೊಂಡು ನಮಗ್ ಬೇಕನ್ನ ಕೊಡಕ್ ರೆಡಿ ಇದ್ದಿಲ್ಲ. 1 ಲಕ್ಷ 1.5 ಲಕ್ಷವರೆಗೂ ಹೇಳಿದ್ರು. ಹಂಗಾಗಿ ಗುಜರಾತ್ ಬಿಡಪ್ಪ ಅಂತ ಹೇಳಿ ಸುಮ್ನೆ ಗುಜರಾತ್ ಹೋಗಿ ನಾನು ಸಿಂಪಲ್ ಆಗಿ 3-4 ತರನ ಆಟೋಗ ಅಂತಂದೆ. ಕೊನೆಗೆ ಅಲ್ಲಿ ಹೋಗಿ ನನ್ಗೆ ಮನಸ್ಸು ಇಲ್ಲ, ಅಷ್ಟು ತಗೊಂಡೋಗ ನಮ್ ಲೋಡ್ ಲಾರಿ ಲೋಡ್ ಅಂತ ಹೇಳಿ ತಂದೆ. ಚೆನ್ನಾಗಿತ್ತು. ಆಯ್ತು, ವಿಚಾರ ಮಾತಾಡ್ತಾ ಹೋಗೋಣ. ಗಿರ್ರನ್ನ ನಾವ್ ಹೆಂಗೆ ಐಡೆಂಟಿಫೈ ಮಾಡೋದಣ್ಣ? ಐಡೆಂಟಿಫೈ ಅಂದ್ರೆ ಮೊದಲು ಈ ಕೊಂಬು ಕೆಳಕ್ ಹೋಗ್ಬೇಕು, ಹಿಂಗೆ ಹಿಂಗ್ ತಿರುಗ್ಬೇಕು. ಆಮೇಲೆ ಕಿವಿ ಎರಡನೇದು, ಆಮೇಲೆ ಸೂರ್ಯ ನರ್ಕಿರನೇದು, ಹಂಪು ಹೈಟ್, ಮತ್ತೆ ಆಮೇಲೆ ಇದು ಆತರ ಸ್ಕಿನ್ ಹತ್ರ ಇದೇ ಬೀಳಬೇಕಲ್ಲ. ಇಲ್ಲಿಂದ ಹಿಡಿದು ಸೀದಾ ನಮ್ಮ ಹಾಲಿನ ಅಲ್ಲಿವರೆಗೂ ಅದು ಇರ್ಬೇಕು. ಹಂಗಿದ್ರೆ ಅದು ಪ್ಯೂರಿಟಿ ಅಂತ ಹೇಳಿ ಅರ್ಥ ಅದಕ್ಕೆ. ಈ ತರ ಕಿವಿ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಕ್ರಾಸ್ ಬರ್ತಾ ಇದಾವೆ. ಕ್ರಾಸ್ ಅಲ್ವಾ? ನೀವು ಒರಿಜಿನಲ್ ಗೀರ್ ಅಂದ್ರೆ ಮೇಲ್ ಕಿವಿ ಉದ್ದ, ಕೊಂಬು ಹಿಂಗೆ. ಕೊಂಬುಗಳು ಬಹಳ ಮಟ್ಟಿಗೆ ಇರ್ತವೆ. ಯಾಕಂದ್ರೆ ಅದು ಕಾಂಕ್ರೇಜ್ ಕೂಡ ಸ್ವಲ್ಪ ಇದೇ ಟೈಪ್ ಬರ್ತದೆ. ಕಾಂಕ್ರೇಜ್ ದೊಡ್ಡ ಕೋಡು, ನಾನು ಸ್ವಲ್ಪ ಹೆವಿ ಅಣ್ಣ. ಇದ್ರಲ್ಲಿ ಎಲ್ರು ತುಂಬಾ ಹೇಳ್ತಾರೆ, ಗಿರ್ ಹಸುಗಳು ಕಣ್ಣೀರು ಯಾವಾಗ್ಲೂ ಸುರಿತಾ ಇರುತ್ತೆ ಅಂತ ಕೇಳ್ತಾರೆ. ಯಾಕೆ ಕಣ್ಣೀರ್ ಹಿಂಗ್ ಬರ್ತಿರ್ತದೆ ಅಂತ? ಅದು ನಾನು ಅನ್ಕಂತಿದ್ದೀನಿ ಡಾಕ್ಟರ್ ಕೇಳ್ಬೇಕಂತ. ಯಾಕೆ ನಾನು ಇಷ್ಟ ದಿನ ಆದ್ರೂ ಕೇಳಿಲ್ಲ. ಒಂದೊಂದು ಯಾವಾಗಾದ್ರೂ ಹಿಂಗ್ ಬಂದೇ ಬರ್ತದೆ. ಅದ ಗಿರ್ಗೆ ಜಾಸ್ತಿ ಅದು. ನಾನು ಅಲ್ಲಿಗೆ ಏನು ನೋವು ಏನಾದ್ರು ಆಯ್ತಾ, ನೋವಿದ್ರೆ ಕಣ್ಣೀರ್ ಬರೋದು. ಹೌದು. ಆದ್ರೂ ಹಂಗೇನು ನನ್ಗೆ ಈಟಿನ ಪ್ರಾಬ್ಲಮ್ ಇಲ್ಲ ತಣ್ಣಗಾಗಿದ್ ಪ್ರಾಬ್ಲಮ್ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ನಾನು 2-3 ಸಾರಿ ನಮ್ ಡಾಕ್ಟರ್ ಕೇಳೋಣ ಅಂತ ಮರ್ತೇ ಬಿಟ್ಟೇರಿ. ಇಲ್ಲ, ಗಿರ್ ಹಸುಗಳಿಗೆ ಆಲ್ಮೋಸ್ಟ್ ನಾನು ಎಲ್ಲೇ ನೋಡ್ಲಿ ಒಂದ್ ಸೈಡ್ ಕಣ್ಣು ನೀರು ಬರ್ತಾ ಇರುತ್ತೆ. ಬರ್ತೈತ್ರಿ. ಆಮೇಲೆ ಇದು ಪಕ್ಕ ಗೀರ್ ಅಂತ ಲೆಕ್ಕ. ಹೌದಣ್ಣ, ಒಳ್ಳೆ ಮಾಹಿತಿ ನಮ್ಗೆ ಇದನ್ನ ಕೊಟ್ಟಿದ್ದು. ಆಮೇಲೆ ಜೊತೆಗೆ ಇದು ಭಾವನಾತ್ಮಕವಾಗಿ ಅಂದ್ರೆ
ತುಂಬಾ ಸೆಂಟಿಮೆಂಟ್. ಈಗ ನಾಯಿಗಳು ಹೆಂಗೆ ನಮ್ ಜೊತೆ ಹಿಂದೆ ಬರ್ತಾವ, ಹೌದು ಹಂಗೆ ಗಿರು ಮತ್ತು ಕಾಂಕ್ರೀಜ್ ಹೌದು ಇವು ತುಂಬಾನೇ ಅಟ್ಯಾಚ್ಮೆಂಟ್ ಆಗ್ತಾವ ಅಂತ ಕೇಳ್ಪಟ್ಟಿದ್ದೀನಿ. ಬಹಳ ಬಹಳ ಅಟ್ಯಾಚ್ಮೆಂಟ್. ನಾವು ಅದನ್ನ ಈಗ ಎಲ್ಲಿಂದ ಹೊರಗಳಿಂದ ಬಂದ್ ಕೂಡ್ಲೆ ಹತ್ರಕ್ ಬಂದ್ಬಿಡ್ತಾವ ಬಿಚ್ಚಿದ್ರೆ. ಹಾ ಹಾ ಸೀದಾ ಮತ್ತ ಅವು ನಾವು ಕೈ ಆಡ್ಕಂತ ಸ್ವಲ್ಪ ಹೊತ್ ಬಿಟ್ರೆ ಸುಮ್ನೆ ಮತ್ತೆ ಪಾಡ ನಮ್ಮ ಹತ್ರ ದೂರ ಇರ್ತಾವ. ಅವಾಗ ಈಗ ಮೈ ಸವರ್ತಾ ಇರ್ಬೇಕು ಇದಕ್ಕೆ. ಸವರ್ತಾ ಇದ್ರೆ ನಮ್ಮ ಆರೋಗ್ಯನೂ ಒಳ್ಳೇದೆ. ಆಮೇಲೆ ಈ ಗಿರಿನ ಲಕ್ಷಣ ಅದು ಅಲ್ಲ ಸರ್. ಹೌದು. ಹಾಲಿ ನಿಮ್ ಹತ್ರ ಇರುವಂತ ಗಿರ್ ಹಸುಗಳ ಸಂಖ್ಯೆ ಎಷ್ಟಿದಾವ? ಆರು ಆಕಳ ಇದಾವೆ, ಒಂದ್ ಹೋರಿ ಕರ ಐತೆ. ಒಂದ್ ಹೋರಿ ಕರ ಇಟ್ಟಿದ್ದೀರಿ. ಇದ್ರಲ್ಲಿ ರಾಠಿ ಅಂತ ಬರ್ತದ, ಅದು ಹೋರಿ ರಾಠಿ ಅಲ್ವಾ? ಅಲ್ಲ ಗಿರ್, ಲಾಲ್ ಗಿರ್ ಅಂತ ಹೇಳಿ, ಲಾಲ್ ಖಂಡ ಗಿರ್ ಅಲ್ಲ. ಅತಿ ಅದರ ಆ ಜಾತಿನ ಆ ಗಿರ್ನಲ್ಲಿ ಅದು ಅತಿ ಜಾಸ್ತಿ ಹಾಲು ಕೊಡೋದು ಅದು. ಓಹೋ. ನಿಮ್ಮಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತದ್ದು ಯಾವ್ದಣ್ಣ? ಅತಿ ಹೆಚ್ಚು ಕೊಡೋದು ಅದೇ ಲಾಸ್ಟ್. ಅದೇ 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 ನೀವು ಹೇಳಿದ್ರೆ ಆಯೋದು ಒದಿಯೋದು ಅದೇ. ಈಗ ಇಲ್ಲ, ಕಂಟ್ರೋಲ್ ಆಗಿ ಇಲ್ಲ ಎಲ್ಲ ಕಂಟ್ರೋಲ್ ಆಗೈತೆ. ಮೊದ್ಲ ಹತ್ರ ಬಿಡ್ಕೊಂತಿದ್ದಿಲ್ಲ. ಇದು ಎಷ್ಟ್ ಲೀಟರ್ ಅಂದ್ರೆ ದಿನಕ್ಕೆ? ದಿನಕ್ಕೆ 8 ಲೀಟರ್ ಕೊಡ್ತದೆ. 8 ಲೀಟರ್ ಫಸ್ಟ್ ಸೂಲಿಂದ ಅದು ಆದ್ರೆ 8 ಲೀಟರ್ ಕೊಡ್ತತೆ. ಇವೆಲ್ಲ 2 ಸೂಲು 4 ಲೀಟರ್. ಮೊದಲನೇ ಸೂಲ ಇಷ್ಟು ಕೊಡ್ತೈತ? ಹೌದು. ಶಬ್ಬಾಸ್. ಎರಡನೇ ಸೂಲ ಏನು ರೈಸ್ ಆಕತ್ತೆ ಹಂಗಾದ್ರೆ ಇದು. ಈಗ ಗಬ್ಬ ಇಲ್ಲಲ್ಲ ಈಗ? ಏನ್ ಕಟ್ಸಿದ್ವಿ, ಕಟ್ಟತಿಲ್ಲ ಗೊತ್ತಿಲ್ಲ. ಜಾಸ್ತಿ ಆಗಿಲ್ಲ, 1 ತಿಂಗಳಾಗೈತೆ. 1 ತಿಂಗಳಾಗೈತೆ. ಗೊತ್ತಾಗತ್ತೆ. ಕೆಲವರು ಅಣ್ಣ ಗಬ್ಬ ಕಂಡಿಡಿಯಕ್ಕೆ ಅದು ಯೂರಿನ್ ನಲ್ಲಿ ಏನೋ ಸಾಸಿವೆ ಇದು ಏನು ಡ್ರಾಪ್ ಹಾಕ್ತಾರಂತೆ. ಡ್ರಾಪ್ ಹಾಕಿ ಅದೆಲ್ಲ ಬಬಲ್ಸ್ ಅಂತ ಬಂತು ಅಂದ್ರೆ ಗಬ್ಬ ಇದೆ ಅಂತ ಏನು ಐಡೆಂಟಿಫೈ ಮಾಡಿ. ಏನಿಲ್ಲ, ನಮ್ ಡಾಕ್ಟರ್ ಇದಾರೆ, ಅವೆಲ್ಲ ಪ್ರಯತ್ನ ಮಾಡಿಲ್ಲ. ಹೌದು. ನಮ್ ಮಂಜಪ್ಪ ಅಂತ ಹೇಳಿ ಗೌರ್ಮೆಂಟ್ ಡಾಕ್ಟ್ರು, ಅವ್ರು ತಕ್ಷಣನೇ ನಾವು ಕರೆದು ಬಿಟ್ಲೆ ಬರೋದಾಗ್ಲಿ ನಮ್ ಸ್ವಂತ ಸರ್. ಒಳ್ಳೆ. ಯಾವ ಊರಿಂದ ಬರ್ತಾರೆ? ಅವರು ಕಾರ್ನೂರ್ ಬೆಳಲ್ಗೆರೆ ಅವರು. ನಮ್ ಕರೆಕಟ್ಟೆ ಆಸ್ಪತ್ರೆ ಅದು. ನಮ್ಗೊಂದು 1.5 ಕಿಲೋಮೀಟರ್ ಆಗ್ತತೆ. ನಾವ್ ಯಾವತ್ತ ಅಲ್ಲೇನು ಹೊಡ್ಕೊಂಡ್ ಹೋಗಿಲ್ಲ, ಅವರೇ ಬಂದು. ಎಲ್ಲ ಡಾಕ್ಟರ್ಗಳು ಈ ತರ ನಿಮ್ಗೆ ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಡಾಕ್ಟರ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಅವಕ್ಕೆ ಆರೋಗ್ಯ ಕೂಡ ಅವರೇ ಇದ್ ಮಾಡ್ತಿದ್ದಾರೆ. ಅಣ್ಣ, ಮೇವಿಂದ ಎಷ್ಟು ಬರ್ತಾ ಇದೆ ಖರ್ಚು ವೆಚ್ಚ? ಮೇವಿಂದು ಹೆಚ್ಚು ಕಮ್ಮಿ ಕೈ ಹಿಂಡಿ ಅವು ಒಂದು 15ರಿಂದ 16 ಸಾವಿರ ತಿಂಗಳಿಗೆ ಬರ್ತಿದಾವೆ. ಎಲ್ಲ ಕರ್ಗಳಿಗೆ ಎಲ್ಲವಕ್ಕೂ ಇರ್ತೀವಿ, ಯಾವ್ದು ಬಿಡಲ್ಲ. ನೀವು ಭೇದ ಮಾಡ್ತಿಲ್ಲ ಬಿಡು. ಇಲ್ಲ ಎಲ್ಲವಕ್ಕೂ ಹಾಕ್ತಿವಿ. ಆಮೇಲೆ ಈ ಹಸೆ ಮೇವಿದೆ, 1.5 ಎಕರೆ ಅಷ್ಟು ಹಸೆ ಮೇವು ಬೆಳಿತಾ ಇದ್ದೀರಾ? ಹೆಂಗೆ ಬೆಳಿತಿದೀವಿ. ನೇಪಿಯರ್, ರಾಗಿ, ಆಮೇಲೆ ಈ ಹಿಂದೆ ಗೌರ್ಮೆಂಟ್ ಹುಲ್ ಅಂತಿದ್ರು, ಅದೊಂದು ಎಲ್ಲಾ ನಮ್ಮನ್ನ. ಆದ್ರೆ ಯಾವ ಹುಲ್ಲಾದ್ರೂ ತಿಂತಾವೆ. ಕೊನೆ ಬರೋದಕ್ಕೆ ಆಪು ತಿಂತಾವೆ. ಯಾಕಂದ್ರೆ ಆಪು ನಮ್ಮ ಹೊಲದಾಗ ಒಂದ್ ಮೂಲೆ ಬೆಳ್ದತೆ. ಆ ಆಪು ತಂದ್ ಕೊಯ್ದು ತಂದಾಕ್ತಾರ, ತಿಂದ್ಬಿಡ್ತಾವೆ. ಇಂತ ಹುಲ್ ತಿಂತತೆ, ಇಂತ ಹುಲ್ ತಿನ್ನಲ್ಲ ಅನ್ನಂಗಿಲ್ಲ. ನಮ್ಮ ಇಲ್ಲೇ ಅವು ಈ ಜೆರ್ಸಿ HF ಯಾವ ತಿನ್ನಲ್ಲ. ಕರೆಕ್ಟ್. ನಿಮ್ಮಲ್ಲಿ ನಾನು ಇನ್ನೊಂದು ಗುರ್ತಿದ್ದೇನು ಅಂತ ಹೇಳಿದ್ರೆ, ಸಿಂಪಲ್ ಆಗಿರುವಂತ ಶೆಡ್ ನಮ್ಮಲ್ಲಿ ಏನ್ ಸಿಗ್ತದೆ ಆ ವಸ್ತು ಬಳಸ್ಕೊಂಡ್ ಮಾಡಿರೋದು, ಅದು ಗ್ರೇಟ್. ನೋಡ್ರಿ, ಅಡಕೆ ಡಬ್ಬದಿಂದ ಎಲ್ಲ ಕಟ್ಟಿ ಮೇಲೆ ಶೀಟ್ ಎಲ್ಲ ಹಾಕಿ ಸಿಂಪಲ್ ಆಗಿ. ಆಮೇಲೆ ಇಲ್ಲ ಗಾದ್ನಿನೂ ಅಷ್ಟೇ, ಹುಲ್ ತಿನ್ಲಿಕ್ಕೆಲ್ಲ ಈ ತರ ಬಾಳ ಚಿನ್ನ. ಎಷ್ಟು ಬಂತಣ್ಣ ಇದು ಖರ್ಚು ವೆಚ್ಚ ಎಲ್ಲ? ಎಷ್ಟು ಬಂತಣ್ಣ? ಸುಮಾರು ಒಂದು 80,000 ಬಂದಿದೆ. 64-25 ಸೈಜು. 64-25. ಹೌದು. ನಾನ್ ಖರೀದಿ ಮಾಡಿರೋದು ಇಷ್ಟೇ, ಕಂಬಗಳು ಮ್ಯಾಲೆ ಸಿಮೆಂಟ್ ತಗುಡು ಈ ಸೈಜ್. ಇವು ಇದ್ರಾಗ ಹಳೆ ಇದ್ದು ಸ್ವಲ್ಪ ಜೇರ್ಸಂದು ಮಾಡಿದೀನಿ. ಗಾದ್ನಿ ಎಲ್ಲ ಗಾದ್ಲಿ ಎಲ್ಲ ಮಾಡ್ಕೊಂಡಿ ನಾನೇ. ಅಣ್ಣ, ಇದನ್ನ ಬೇರೆ ಕಡೆ ಎಲ್ಲ ನೀವು ಮಾಡಕ್ ಅದು ಮಾಡ್ಬೇಕು, ದುಡ್ಡು ಹೆವಿ ಹಾಕ್ಬೇಕು ಅಂದ್ರೆ ಏನಿಲ್ಲ 4-5 ಲಕ್ಷ. ಇದೇ ಟೈಪ್ ಮಾಡ್ಬೇಕಂದ್ರೆ ನಾವು ಪೂರ್ತಿ ತರಗಾರನು ಅವ್ರೆಲ್ಲಾರು ಕರ್ಕೊಂಬಂದು ನಾವು ಎಲ್ಲಾ ಎಲ್ಡಿಂಗ್ ಮಿಷನ್ ಅವೆಲ್ಲ ಅವ್ರಿಗೆಲ್ಲಾರು ಕೊಡಕ್ ಹೋದ್ರೆ 4 ಲಕ್ಷ ಹೋಗೋದು. ಅಣ್ಣ, ಪ್ಲಾನ್ ಇದು ನಾವೇ ಮಾಡ್ಕೊಂಡೀವಿ, ನಮ್ಮ ಹುಡುಗರು ಇಟ್ಕೊಂಡು ನಾನೇ ಮಾಡ್ಕೊಂಡೀನಿ. ಅಲ್ಲ, ಎಕ್ಸಲೆಂಟ್ ಪ್ಲಾನ್ ಅಣ್ಣ, ತುಂಬಾ ಚೆನ್ನಾಗಿದೆ. ನೋಡ್ರಿ, ಇಷ್ಟೆಲ್ಲ ಸಿಂಪಲ್ ಆಗಿ ಈ ಹೊರಗಳಿಂದ ಕರ್ಕೊಂಡ್ ಬಂದಾರಂದ್ರೆ KEB ಒಬ್ಬರನ್ನ ಕರ್ಕೊಂಡ್ ಮಾಡ್ಸ್ಕೊಂಡಿರೋದಿಲ್ಲ. ಇದ್ದಾವೆಲ್ಲ ನಾವೇ ಮಾಡ್ಕೊಂಡ್ವಿ. ಅಲ್ಲ, ತುಂಬಾ ಚಂದ ಮಾಡ್ತೀನಿ. ಕಡಿಮೆ ರೇಟ್ ಅಲ್ಲಿ ನೋಡ್ರಿ, ಇನ್ನೊಂದು ಗಾದ್ನಿ ಕೂಡ ರೆಡಿ ಆಗ್ತಾ ಇದೆ. ಯಾಕಂದ್ರೆ ಇವೆಲ್ಲ ಸಂಖ್ಯೆ ಹೆಚ್ಚಾದಂತ ಕಟ್ಲಿಕ್ಕೆಲ್ಲ ಬೇಕು. ಕೇವಲ ಎಷ್ಟಣ್ಣ, 80,000 ಚಿಲ್ಲರೆ ಆಯ್ತು ಅಂದ್ರೆ ಅಲ್ಲ? ಹೌದು, 80 ಆಗಿದೆ. ವೆರಿ ಗುಡ್. ಹೋಗ್ರಿ, ಸಾಕು, ಇನ್ನೇನ್ರಿ ಬೇಕು. ನೋಡ್ರಿ, ನಾನು ಏನು ಹೊಸದಾಗಿ ನೀವು ಏನೋ ಹೈನುಗಾರಿಕೆ ಆರಂಭ ಮಾಡೋರಿಗೆ ಒಂದು ಒಳ್ಳೆ ನಮ್ಮ ಪ್ರಸಾದನ ಒಂದ್ ಸಲಹೆ ಏನು ಅಂದ್ರೆ, ದುಂದು ವೆಚ್ಚ ಕೊಟ್ಟಿಗೆಗೆ ಹಾಕ್ಬೇಡ್ರಿ, ಸಿಂಪಲ್ ಆಗಿ ಏನಿದೆ ಅದನ್ನ ಮಾಡ್ಕೊಡ್ರಿ ಅಂತ ಹೇಳಿ. ಎಷ್ಟು ಚಂದ ಇದೆ ನೋಡ್ರಿ, ತುಂಬಾ ನಿಂತಿದೆ. ಆಮೇಲೆ ಹೊರಗಡೆ ಆಡ್ಲಿಕ್ಕೆ ಫೀಲ್ಡ್ ಇದೆ ಅವಕ್ಕೆ, ಹಸುಗಳಿಗೆ. ತೋರಿಸ್ತೀನಿ ಒಂದ್ ನಿಮಿಷ. ಇದೆಲ್ಲ ನೋಡ್ರಿ ಫೀಲ್ಡ್, ಏನ್ ಚಂದ ಇದೆ.
ಇವೆಲ್ಲ ಅಣ್ಣ ಇದೆಲ್ಲ ಸ್ಟಾಕ್ ಆಗುತ್ತೆ ಗೋಮೂತ್ರ ಅಲ್ಲ? ಗೋಮೂತ್ರ ಸ್ಟಾಕ್ ಅದ ತಗೊಂಡೋಗಿ ಮತ್ತೆ ಹಾಕದ್ ನಾವು. ಹ್ಮ್ 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 ಇನ್ನು ಅದಕ್ಕೆ ಬೇರೆ ಇನ್ನ ಇದೆ ಮಾಡ್ಬೇಕು. ಓಕೆ ಓಕೆ ಮಾಡಿ ಇವು ಮೆಲ್ಲಕ್ ನಿಧಾನಕ್ಕೆ ಸುಮ್ನೆ ಬಂಡವಾಳ ಹಾಕಿ ಜಲ್ದಿ ಮಾಡೋದಲ್ಲ ಅದು. ಅದಲ್ಲ ಅಣ್ಣ, ಆರಾಮಾಗಿ ಮಾಡ್ರಿ, ಏನಿಲ್ಲ. ಹ್ಮ್. ಹಸುಗಳ ಪ್ರೀತಿ ಇದ್ದವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಟೈಮ್ ತಗೊಳ್ರಿ, ಮಾಡ್ರಿ. ನೋಡ್ರಿ ಇಷ್ಟು ಚಂದ ಇದೆ ಅವ್ರ ಶೆಡ್. ಗಿರ್ ಹಸುಗಳಿಗೆ ಏನ್ ಚಂದ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಆಡ್ಲಿಕ್ಕೆ ಇಷ್ಟ ಬೇಕು ಹಸುಗಳು ಆಡ್ಲಿಕ್ಕೆ. ಮುಂದೆನೂ ಜಾಗ, ಹಿಂದೆನೂ ಜಾಗ. ತುಂಬಾ ಚಂದ ಇದೆ. ಎಲ್ಲ ನಾಟಿ ಸ್ಟೈಲ್, ಇದು ಎಲ್ಲ ನಾಟಿ ಸ್ಟೈಲ್, ನ್ಯಾಚುರಲ್. ಪ್ರಸಾದಣ್ಣ ಇನ್ನೊಂದೇನ್ ಗೊತ್ತಾ, ಇಲ್ಲೆಲ್ಲಾದ್ರೂ ಒಂದು ಛತ್ರ ತರ ಮಾಡ್ರಣ, ಶೆಡ್ ತರ, ಬಿಸಿಲು ಇದ್ರೊಳಗು ಆರಾಮ ಕುತ್ಕೊಳೋ ತರ ಏನಾದ್ರು ಹತ್ರ ಎಲ್ಲ ಮಾಡ್ತೀನಿ. ಮಾಡ್ರಿ. ಇನ್ನು ನಿಧಾನಕ್ಕೆ ಮಾಡ್ಕೊಂತ ಹೋಗ್ತಿದ್ವಿ. ಹಾ, ತಂದ್ಮೇಲಿಂದ ನಾವು ಹೊರಗೆ 60 ರೂಪಾಯಿ ಮಾರಾಟ ಮಾಡೋದು. ಶಬಾಷ್. ಆಮೇಲೆ ಪನ್ನೀರ್, ಪನ್ನೀರ್ಗೆ ಜಾಸ್ತಿ ಯೂಸ್ ಮಾಡಿ ಮಾರಿದೀವಿ. ಮನೇಲಿ ಮಾಡ್ತೀರಣ್ಣ ಪನ್ನೀರು ಏನ ಹೆಂಗೆ? ಮನೆಯಲ್ಲೇ ಮಾಡ್ತಾರೆ. ಓ ಯಾವ ಕೆಮಿಕಲ್ ಏನಿಲ್ಲ, ಡೈರೆಕ್ಟ್ ಹಾಲಿಂದನೇ. ಹಾ, ಇದ್ದಪ್ಪ ಮಾಹಿತಿ. ಯಾಕಂದ್ರೆ ಪನ್ನೀರು ನಾವು ಹೊರಗಡೆ ತಗೊಳೋದ್ಕಿಂತ ಅದು ಗಿರ್ ಹಸುದು ಪನ್ನೀರ್ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ವೆರಿ ನೈಸ್. ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು, ಇದೊಂದು ಹೊಸ ವಿಚಾರ. ಬಂದಿದ್ ತುಪ್ಪ ಅಂತೂ ನಮ್ಗೆ ಸರಿ ಆಗ್ತದೆ. ಆಮೇಲೆ ಬೇಕಂದವ್ರಿಗೆ ಕೊಟ್ಟಿದೀವಿ, ಇಲ್ಲ ಅಂತಲ್ಲ. 2,500 ರೂಪಾಯಿ ಒಂದು ಓಕೆ ಕೆಜಿ ಕೊಟ್ಟಿದೀವಿ. ಸರಿ ಸರಿ ಸರಿ. ಆಯ್ತು, ಇದ್ರಾಗ ಮಾಡ್ಕೊಳ್ಬೇಕು. ಆಮೇಲೆ ಲೇಬರ್ ಪ್ರಾಬ್ಲಮ್ ಐತೆ ಸ್ವಲ್ಪ. ಹಂಗೆ ನಾನು ಮಾಡ. ಸ್ನೇಹಿತರು ನೋಡ್ತಾ ಇದೀರಲ್ಲ, ಇವೆಲ್ಲವೂ ಕೂಡ ಗಿರ್ ಹಸುಗಳೇ. ಏನು ಚಂದಪ್ಪ, ನನ್ಗೆ ಈ ತರ ಬಂದ್ಬಿಟ್ರೆ ಬಿಟ್ಟು ಹೋಗಕ್ ಮನ್ಸೇ ಆಗೋದಿಲ್ಲ, ಅಷ್ಟು ಚಂದವಾಗಿ ಅವ್ರು ನೋಟ್ ಮಾಡಿದಾರ್ರಿ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ನೀವು? ನಾನು ಒಂದೇ ಹೇಳ್ತಿದ್ದೀನಿ, ಪ್ರತಿ ರೈತರು ತೋಟ ಇದ್ದಾರಾಗ್ಲಿ ಗೆದ್ದಿದ್ದಾರಾಗ್ಲಿ ಪ್ರತಿ ಒಂದು ಮನೆಗೆ ಒಂದು ಆಕಳು ಕಟ್ಕೊಂಡು ತೋಟದಾಗ ಬಿಟ್ರೆ ಅದರಷ್ಟು ಒಳ್ಳೆ ಯೋಜನೆ ಬೇರೆ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಯುವಕರಿಗೂ ಈ ಮಾತನ್ನು ವಹಿಸುತ್ತಿದೆ, ಎಲ್ಲರಿಗೂ. ಹುಡುಗರು ಇತ್ತೀಚೆಗೆ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಿದ್ದಾರೆ. ಈಗ ತೋಟಗಳಿಗೆ ಬರೋ ರೋಗಗಳಿಗೆ ಇದೊಂದು ಆಕಳು ಬಿಟ್ರೆ ಎಷ್ಟೋ ರೋಗ ನಿರ್ವಹಣೆ ಅಲ್ಲಣ್ಣ. ಅದು ಒಳ್ಳೆ ಸಲಹೆ, ಒಳ್ಳೇದಾಗ್ಲಿ ಅಣ್ಣ. ನಿಮ್ಮಂತ ಮಾರ್ಗದರ್ಶನ ನಮ್ಗೆ ಸಿಗ್ತಾ ಇರುತ್ತೆ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅರ್ವರ್ಫ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಓಕೆ.